ಲಿಂಗಾಯತ ಮತ ಕ್ರೋಢೀಕರಣಕ್ಕೆ ಬಿಎಸ್ವೈ ಖುದ್ದಾಗಿ ಅಖಾಡಕ್ಕಿಳಿಯಲೇಬೇಕಾಗಿದೆ. ಲಿಂಗಾಯತ ಸಮುದಾಯವನ್ನು ಒಗ್ಗೂಡಿಸೋದಕ್ಕೆ ಯಡಿಯೂರಪ್ಪ ತಂತ್ರ ರೂಪಿಸ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಬಿಜೆಪಿ ರಣತಂತ್ರದ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಮಾಹಿತಿ ಲಭ್ಯವಾಗಿದೆ. ಬಿಜೆಪಿ ಲಿಂಗಾಯತರ ಸಂಪೂರ್ಣ ಬೆಂಬಲವನ್ನು ಕ್ರೋಢೀಕರಿಸಿಕೊಳ್ಳಲೇಬೇಕಾಗಿದೆ. ಆ ರಣತಂತ್ರಕ್ಕಾಗಿ ಮುಂದಿನ ವಾರದಿಂದ ಬಿಎಸ್ ಯಡಿಯೂರಪ್ಪ ಲಿಂಗಾಯತ ಮಠಾಧೀಶರುಗಳನ್ನ ಭೇಟಿ ಮಾಡಲಿದ್ದಾರೆ. ಸಮುದಾಯದ ಸಂಪೂರ್ಣ ಬೆಂಬಲ ಕೋರೋದಕ್ಕೆ ಯಡಿಯೂರಪ್ಪ ನಿರ್ಧಾರ ಮಾಡಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನಾಯ್ತಲ್ಲ, ಅದು ಆಗಬಾರ್ದು ಅಂತಂದ್ರೆ ಅದು ಮರುಕಳಿಸಬಾರದು ಅಂತ ಅಂದರೆ ಈಗ ಮತ್ತೆ ಯಡಿಯೂರಪ್ಪನವರು ಲಿಂಗಾಯತ ವೋಟ್ ಕನ್ಸಾಲಿಡೇಷನ್ಗೆ ಸಂಪೂರ್ಣ ಪ್ರಯತ್ನ ಹಾಕಲೇಬೇಕಾಗತ್ತೆ. ಬಹುಶಃ ಈಗಾಗಲೇ ನಾವು ಹೇಳಿದಾಗೆ ಅವರೇ ಖುದ್ದಾಗಿ ಅಖಾಡಕ್ಕಿಳಿದು ಇದನ್ನೆಲ್ಲ ಅವರು ವ್ಯವಸ್ಥೆ ಮಾಡ್ಕೊಳ್ಳದೆ ಹೋದ್ರೆ ಬಿಜೆಪಿಗೆ ಕಷ್ಟ ಆಗುತ್ತೆ. ಓಕೆ, ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ 65 ಕ್ಯಾಂಡಿಡೇಟ್ಗಳಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿತ್ತು. 65 ಲಿಂಗಾಯತ ಕ್ಯಾಂಡಿಡೇಟ್ಗಳಿಗೆ ಟಿಕೆಟ್ ಕೊಟ್ಟಿತ್ತು. ಗೆದ್ದಿದ್ದ 15 ಜನ ಮಾತ್ರ. ಕಾಂಗ್ರೆಸ್ 45 ಲಿಂಗಾಯತ ಎಮ್ ಎಲ್ ಎಗಳಿಗೆ ಟಿಕೆಟ್ ಕೊಟ್ಟಿತ್ತು. ಗೆದ್ದದ್ದು 36 ಮಂದಿ. ಇದು ವಯಸ್ಸ ವರ್ಷ 2018ಕ್ಕೆ ಬಂದಾಗ ಇದು ವಯಸ್ಸ ವರ್ಷ ಆಗಿತ್ತು. ಬಿಜೆಪಿಯಲ್ಲಿ 35-36 ಎಮ್ ಎಲ್ ಎಗಳಿದ್ರು, ಲಿಂಗಾಯತ ಎಮ್ ಎಲ್ ಎಗಳಿದ್ರು. ಕಾಂಗ್ರೆಸ್ಸಲ್ಲಿ 15 ಇದ್ದರು. ಈಗ ಉಲ್ಟಾ ಆಗಿದೆ. ಬಿಕಾಸ್ ಆಫ್ ಯಡಿಯೂರಪ್ಪನವರನ್ನು ಪಟ್ಟದಿಂದ ಕೆಳಗಿಳಿಸಿದ್ದು ಅನ್ನೋದು ಹೈಕಮಾಂಡ್ಗೆ ಖಾತ್ರಿ ಆಗಿದೆ. ಹಾಗಾಗಿ ಅವರು ಮತ್ತು ಬಂದು ವಿಜೇಂದ್ರ ಅವರಿಗೆ ಇದು ಕೊಟ್ಟರು. ಯಾಕಂದರೆ ವಿಜೇಂದ್ರ ಅವರಿಗೆ ಒಂದು ಮಂತ್ರಿಗಿರಿ ಕೊಡಿ ಅಂತ ಹೇಳುವಾಗ ಕೊಟ್ಟಿರಲಿಲ್ಲ. ಯಡಿಯೂರಪ್ಪನವರ ಶಕ್ತಿ ಅರ್ಥ ಆಯಿತು. ಸೊ ಹಾಗಾಗಿ ಹೈಕಮಾಂಡ್ ಕೂಡ ಅರ್ಥ ಮಾಡಿಕೊಂಡಿದೆ. ಓಕೆ, ನಿಮಗೆ ಈ ಬಾರಿ ಏನೆಲ್ಲ ಮಾಡಬೇಕದನ್ನು ನೀವು ಮಾಡಿ ಅಂತೇಳಿ ಬಹುಶಃ ತನ್ನ ಮಗನನ್ನೇ ಅಧ್ಯಕ್ಷ ಮಾಡಿದ ಕಾರಣಕ್ಕಾಗಿ ಅಖಾಡ ಕಿಳಿತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದೆ. ಮಾಡಲೇಬೇಕಾಗತ್ತೆ, ತನ್ನ ಮಗನ ಭವಿಷ್ಯಕ್ಕಾಗಿ ಮತ್ತು ಬಿಜೆಪಿ ಭವಿಷ್ಯಕ್ಕಾಗಿ ಎರಡೂ ಆಯಿತು. ಸುರೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಸುರೇಶ್, ಏನೆಲ್ಲ ಕಾರ್ಯಕ್ರಮ, ಯಾವಾಗಿಂದ ಕಾರ್ಯಕ್ರಮ ಯಡಿಯೂರಪ್ಪನವ್ರದ್ದು? ಜಯಪ್ರಕಾಶ್, ರಾಜ್ಯಕ್ಕೆ ಅಮಿತ್ ಶಾ ಬಂದು ಹೋದ ಬಳಿಕ ಬಿಜೆಪಿಯ ಚುನಾವಣಾ ತಂತ್ರಗಾರಿಕೆಗಳು ಸಾಕಷ್ಟು ವೇಗವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಅದರ ಭಾಗವಾಗಿ ಈಗ ಯಡಿಯೂರಪ್ಪ ಅವರು ಕೂಡ ಏನು ಅಮಿತ್ ಶಾ ಅವರು ಬಂದಂಥ ಸಂದರ್ಭದಲ್ಲಿ ಒಂದು ಖಾಸಗಿ ಓಟ್ನಲ್ಲಿ ಸೇರಿದಂಥ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಒಂದು ಕಿವಿ ಮಾತನ್ನು ಹೇಳ್ತಾರೆ. ಈ ಬಾರಿ ಕೂಡ ಅಂದರೆ ಈ ಬಾರಿ ಸಮುದಾಯದ ಮತಗಳ ಬಗ್ಗೆ ಜಾಗೃತವಾಗಿರಬೇಕು ತಾವು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಇದನ್ನು ಗಂಭೀರವಾಗಿ ತೆಗೆದುಕೊಂಡಂತಹ ಯಡಿಯೂರಪ್ಪನವರು ಈಗ ಮುಂದಿನ ವಾರದಿಂದನೇ ಎಲ್ಲ ಲಿಂಗಾಯತ ಮಠಮನೆಗಳನ್ನು ಭೇಟಿಯಾಗಿ ಲಿಂಗಾಯತ ಮಠಾಧೀಶರನ್ನು ಭೇಟಿಯಾಗಿ ಅವರ ಆಶೀರ್ವಾದ ಪಡೆಯುವ ಮೂಲಕ ಸಂಪೂರ್ಣವಾಗಿ ಸಮುದಾಯ ಈ ಬಾರಿ ಬಿಜೆಪಿಯನ್ನು ಕೈ ಹಿಡಿಯಬೇಕು ಅನ್ನುವಂತಹ ಒಂದು ಮನವಿಯನ್ನು ಮಾಡಲಿಕ್ಕೆ ಯಡಿಯೂರಪ್ಪ ಮುಂದಾಗಿರ್ತಕ್ಕಂಥದ್ದು. ಬಹುತೇಕ ಅಂದರೆ ನರೇಂದ್ರ ಮೋದಿ ಅವರು ಈ ವಾರಾಂತ್ಯದಲ್ಲಿ ಬರುವಂತಹ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಈವರೆಗೂ ಕೂಡ ಬಿಜೆಪಿ ಕಚೇರಿಗೆ ಅಧಿಕೃತವಾದಂತಹ ಒಂದು ದಿನಾಂಕವನ್ನು ಕೊಟ್ಟಿಲ್ಲ ಪ್ರಧಾನಿ ಕಚೇರಿಯಿಂದ. ಸೊ ಆದರೆ ಅದಾದ ನಂತರ ಅಂದರೆ ಪ್ರಧಾನಿಯವರ ಬಂದಂಥ ನಂತರ ರೋಡ್ ಶೋ ಅಥವಾ ಸಮಾವೇಶ ಏನಿರುತ್ತೆ, ಅದಾದ ನಂತರ ಯಡಿಯೂರಪ್ಪನವರು ಎಲ್ಲ ಮಠಮನೆಗಳು, ಲಿಂಗಾಯತ ಮಠಮನೆಗಳೇನಿದೆ, ಮೈಸೂರಿನ ಸುತ್ತೂರು ಮಠ ಇರ್ಬೋದು, ಸಿದ್ಧಗಂಗಾ ಮಠ ಇರ್ಬೋದು, ರಂಭಾಪುರಿ ಮಠ ಇರ್ಬೋದು, ಎಲ್ಲ ಮಠಗಳಿಗೂ ಕೂಡ ಹರಿಹರ ಪೀಠ ಎಲ್ಲದಕ್ಕೂ ಭೇಟಿಯಾಗಿ ಖುದ್ದು ಮನವಿಯನ್ನು ಮಾಡಿ ಈ ಬಾರಿ ಸಂಪೂರ್ಣವಾಗಿ ಸಮುದಾಯ ಬೆಂಬಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿ ಮಾಡಲಿಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಈ ಮೂಲಕ ಲಿಂಗಾಯತ ಸಮುದಾಯದ ಮತ್ತೊಮ್ಮೆ ಪ್ರಭಾವಿ ನಾಯಕರಾಗಿ ಯಡಿಯೂರಪ್ಪನವರು ಹೊರಹೊಮ್ಮುತ್ತಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಯಾಕೆಂತ ನೋಡೋದಾದರೆ ಯಾರೊಬ್ಬರಿಗೂ ಕೂಡ ಲಿಂಗಾಯತ ನಾಯಕರಿದ್ದರೂ ಕೂಡ ಯಾರಿಗೂ ಜವಾಬ್ದಾರಿ ನೀಡಿದಂಥ ಅಮಿತ್ ಶಾ ಅವರು ಯಡಿಯೂರಪ್ಪನವರಿಗೆ ಖುದ್ದಾಗಿ ಮನವಿಯನ್ನು ಮಾಡಿರ್ತಕ್ಕಂಥದ್ದು ಭಾಳ ವಿಶೇಷ. ಅಂದರೆ ಯಡಿಯೂರಪ್ಪನವರಿಂದ ಮಾತ್ರನೇ ಸಮುದಾಯವನ್ನು ಒಗ್ಗೂಡಿಸುವಂತಹ ಸಾಮರ್ಥ್ಯ ಇರುವಂಥದ್ದು. ಅವರ ತಂತ್ರಗಾರಿಕೆ ಖಂಡಿತವಾಗಲೂ ಕೂಡ ಯಶಸ್ಸನ್ನು ಕೊಡುತ್ತೆ ಈ ಬಾರಿ ಚುನಾವಣೆಯಲ್ಲಿ ಅಂತಕ್ಕಂತಹ